ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತು ಸುಕ್ಕ ರೆಸಿಪಿನ ಚಿಕನ್ ಸುಕ್ಕ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು ಫಸ್ಟಿಗೆ ನಾರ್ಮಲಾಗಿ ಚಿಕನನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಚಿಕನ್ ಹಾಕ್ಕೊಂಡು ಯೆಲ್ಲೋ ಪೌಡರ್ ಆ್ಯಂಡ್ ಒಂದು ಟೊಮೊಟೊ ಆನಿಯನ್ ಇಷ್ಟನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಸುಕ್ಕ ಮಸಾಲ ಅದು ಸಪ್ರೇಟ್ ವಿಡಿಯೋ ಮಾಡೋಣ. ಸುಕ್ಕ ಮಸಾಲ ಜೊತೆಗೆ ಸ್ವಲ್ಪ ಕಲರಿಗೆ ಅಂತ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀವಿ ನೋಡಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಆ್ಯಂಡ್ ಚೆನ್ನಾಗಿ ಕುದಿಯೋಕೆ ಬಿಡಬೇಕಾಗತ್ತೆ. ಒಂದು ಸ್ವಲ್ಪನೂ ಕೂಡ ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಮಸಾಲ ಎಲ್ಲ ಕೂಡ ಮಿಕ್ಸ್ ಆಗಿದೆ ನೋಡಿ. ಅದೇ ನೀರು ಬಿಟ್ಕೊಳ್ತಾ ಐತೆ. ನಾವು ಯಾವುದೇ ರೀತಿ ವಾಟರ್ನ ಯೂಸ್ ಮಾಡಿಲ್ಲ. ಇದು ಕಂಪ್ಲೀಟಾಗಿ ಬೆಂದಿದೆ. ನೆಕ್ಸ್ಟ್ ಇಲ್ಲಿ ಒಂದು ಕಾಯಿ ತುರಿನ ನಾವು ಕಂಪ್ಲೀಟಾಗಿ ತುರ್ಕೊಂಡು ಹಾಕೊಬೇಕಾಗತ್ತೆ ಇದಕ್ಕೆ ನೋಡಿ. ನಾನು ಇದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ. ಚಿಕನ್ ಇಲ್ಲಿ 4 kg ಇದೆ. ಸೊ ಅದಕ್ಕೆ ಒಂದು ಹೋಲ್ ಫುಲ್ಲು ಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 10 ಮಿನಿಟ್ಸ್ ಹಾಗೇ ಲಿಡ್ನ ಕ್ಲೋಸ್ ಮಾಡಿ ಕುದಿಯೋಕೆ ಬಿಡಬೇಕಾಗತ್ತೆ. ಇಷ್ಟೇ ಚಿಕನ್ ಸುಕ್ಕ ರೆಸಿಪಿ. ಎಷ್ಟು ಈಸಿ ಅಲ್ಲ. ನೀವು ಕೂಡ ಮನೇಲಿ ಇದೇ ರೀತಿ ಟ್ರೈ ಮಾಡಿ. ಆ್ಯಂಡ್ ಚಿಕನ್ ಸುಕ್ಕ ರೆಸಿಪಿನ ಮಸಾಲಾನ ಹೇಗೆ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.